ಅಂತ SIR ಮಾಡ್ತಾ ಇದೆ. SIR ಅಂತ ನಿಮಗೆ ಗೊತ್ತಿದೆ, ಮತ ಪರಿಷ್ಕರಣೆ ಮತ್ತು ಸೇರ್ಪಡೆ ಮತ್ತು ಅದನ್ನು ಡೆಲಿಷನ್ ಮತ್ತು ಅಡಿಷನ್ ಮಾಡುವಂತಹ ಒಂದು ಪ್ರೋಸೆಸ್ ಏನಿದೆ ಅವುಗಳನ್ನು ನಾವು SIR ಅಂತ ಕರಿತೀವಿ. ಆ SIR ಸಾರ್ವಜನಿಕವಾಗಿ ಸಾಕಷ್ಟು ಜಾಹೀರಾತುಗಳನ್ನು ನಾವು ಪಂಚಾಯಿತಿ ಮುಖಾಂತರವಾಗಿ ಮತ್ತು ಮಾಧ್ಯಮಗಳ ಮುಖಾಂತರವಾಗಿ ಕೂಡ ಇವತ್ತು ಸಾಕಷ್ಟು ಪ್ರಚಾರ ನಡೀತಾ ಇದೆ. ನಾವು ಸಾರ್ವಜನಿಕರಾಗಿ ತಾವುಗಳು ಏನು ಸಹಕಾರ ಮಾಡಬೇಕು, ನಮ್ಮ ಸಿಬ್ಬಂದಿ ಬಂದಂಥ ಸಂದರ್ಭದಲ್ಲಿ ಮತ ಪರಿಷ್ಕರಣೆ ಏನು ನಡೀತಾ ಇದೆ ಪ್ರೋಸೆಸ್ಸು, ಆ ಪ್ರೋಸೆಸ್ಗೆ ನೀವು ಸಹಭಾಗಿತ್ವವನ್ನು ಕೊಡಬೇಕಾಗುತ್ತೆ. ಕಾರಣ ಯಾಕೆ ಅಂತಂದರೆ 2 ಭಾಗದಲ್ಲಿ ಇದು ನಡೀತದೆ. 2002ರ ಹಿಂದೆ ಇದ್ದಂತಹ ಪಟ್ಟಿ ಏನಿದೆ ಮತದಾರರ ಪಟ್ಟಿ, ಅದರಲ್ಲಿ ಕೆಲವು ಅಡಿಷನ್ ಇರ್ತವೆ, ಕೆಲವು ಡಿಲಿಷನ್ ಇರ್ತವೆ, ಕೆಲವು ಮೈಗ್ರೇಷನ್ ಆಗಿ ಆ ಕಡೆ ಈ ಕಡೆ ಹೋಗಿರುವಂಥವು ಇರ್ತವೆ. ಅವುಗಳನ್ನ ಕೂಡ ಸರಿಪಡಿಸಿ ಮೌಲ್ಯಯುತವಾದಂತಹ ಮತ ಏನಿದೆ ನಿಮ್ಮದು, ಯಾರು ಅರ್ಹ ಮತದಾರರಿಗೆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂತಹ ಕಾರ್ಯಕ್ರಮ ಇದು 25 ವರ್ಷಗಳು 24 ವರ್ಷಗಳಿಗೊಮ್ಮೆ ನಡೀತದೆ. 2002ರಲ್ಲಿ ಆಗಿರುವಂತಹ ಪರಿಷ್ಕರಣೆ ಈಗ ನಡೀತಾ ಇದೆ. ಮತ್ತು ಅದರಲ್ಲಿ ಸೇರ್ಪಡೆಗಳು ಈಗ 18 ವರ್ಷ ಆಗಿರುವಂತಹ ಯುವಕರುಗಳೇನಿದ್ದಾರೆ ಅವರು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತಹ ಪ್ರಯತ್ನವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಇದಕ್ಕೆ ಸಹಭಾಗಿತ್ವವನ್ನು ಮಾಡಿ ನಿಮ್ಮ ಅರ್ಹ ಮತದಾರರ ಪಟ್ಟಿಯೊಂದಿಗೆ ನಾವೆಲ್ಲ ಸೇರಿಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾಗಿರುವಂಥ ಕಾರ್ಯಕ್ರಮ. ಸರ್ಕಾರ ಬಹು ನಿರೀಕ್ಷಿತ ಮಟ್ಟದಲ್ಲಿ ಇದನ್ನು ಕೆಲಸವನ್ನು ಸಕ್ಸಸ್ ಆಗಬೇಕು ಅಂತ ಒಂದು ಯೋಜನೆಯನ್ನು ಹಾಕಿಕೊಟ್ಟಿದೆ. ಹಾಗಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪ್ರತಿಯೊಂದು ಪಂಚಾಯಿತಿಗೂ ಕೂಡ ಒಬ್ಬ BLOಗಳನ್ನು ಬೂತ್ ಲೆವೆಲ್ ಆಫೀಸರನ್ನಾಗಿ ನೇಮಕ ಮಾಡಿದ್ದಾರೆ. ಅದರ ಜೊತೆಗೆ BLA ಅನ್ನೋದನ್ನು ಕೂಡ ಇಲ್ಲಿ ನೇಮಕ ಮಾಡಿ ಕೊಟ್ಟಿದೆ. BLA ಅಂತಂದರೆ ಬೂತ್ ಲೆವೆಲ್ ಏಜೆಂಟ್ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಪ್ರತಿಯೊಂದು ಪಕ್ಷದಲ್ಲಿ ಕೂಡ 4 ಪಕ್ಷಗಳಿದ್ದಾವೆ. ಆ ಪಕ್ಷದ ಒಬ್ಬೊಬ್ಬ ವ್ಯಕ್ತಿಯನ್ನು ಅವರು ನೇಮಕ ಮಾಡಿ ಇಲ್ಲಿ ಕೊಟ್ಟಿರ್ತಾರೆ. ಅವರ ಸಹಯೋಗ ಇರುತ್ತೆ. ಇಲ್ಲಿ ವಾಟರ್ಮ್ಯಾನ್ಗಳು ಕೂಡ BLOಗಳೊಂದಿಗೆ ಮತ್ತು VA ವಿಲೇಜ್ ಅಕೌಂಟೆಂಟು ಮತ್ತು ರೆವಿನ್ಯೂ ಇಲಾಖೆಯ ಸಿಬ್ಬಂದಿ ಮಿತ್ರರು ಕೂಡ ಇದಕ್ಕೆ ಸಹಭಾಗಿತ್ವವನ್ನು ಮಾಡಿರ್ತಾರೆ. ಅಂದರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ನಾಗರಿಕನೂ ಕೂಡ ನಿಮ್ಮ ಸೇವೆಗಾಗಿ ಇಲ್ಲಿ ಬಂದಿರ್ತಾರೆ. ಅದನ್ನು ಮನಗಂಡು ತಾವೆಲ್ಲರೂ ಕೂಡ ಈ SIRನಲ್ಲಿ ಸೇರ್ಪಡೆ ಮತ್ತು ಮಾರ್ಪಾಡುಗಳನ್ನು ಮಾಡುವಂಥ ಪ್ರೋಸೆಸ್ನಲ್ಲಿ ನೀವೆಲ್ಲ ಭಾಗಿಯಾಗಬೇಕು. ನಿಮ್ಮ ಸಹಭಾಗಿ ಮತ್ತು ಇದಕ್ಕೆ ಪರಿಣಾಮ ಏನಾಗುತ್ತೆ ಅಂತಂದರೆ ಒಬ್ಬ ಅರ್ಹ ಮತ ಹಾಕುವಂತಹ ಒಬ್ಬ ವ್ಯಕ್ತಿ ಅವರೇನಾದರೂ ಈ ಪಟ್ಟಿಯಿಂದ ಹೊರಗಡೆ ಉಳಿದಿದ್ದಾರೆ ಅನ್ನೋದಾದರೆ ಮುಂದೆ ಸುಮಾರು ವರ್ಷಗಳ ಕಾಲ ನಿಮಗೆ ಆ ವೋಟ್ ಹಾಕುವಂತಹ ಒಂದು ಅರ್ಹತೆಯನ್ನು ನೀವು ಕಳ್ಕೊಳ್ತೀರಿ. ಮತ್ತು ಸರ್ಕಾರದ ಸವಲತ್ತುಗಳು ಪ್ರತಿಯೊಂದಿಗೂ ಕೂಡ ಮತದಾರರ ಪಟ್ಟಿಯ ಅವಶ್ಯಕತೆ ತುಂಬ ಇದೆ. ಅದು ಆಧಾರ್ ಕಾರ್ಡ್ ಇರ್ಬೋದು, ಎಲೆಕ್ಷನ್ ಕಾರ್ಡ್ ಇರ್ಬೋದು, ಸುಮಾರು IDಗಳಲ್ಲಿ ಮತದಾರರ ಪಟ್ಟಿ ಮತ್ತು ಏನು ಗುರುತಿನ ಚೀಟಿ ಇರುತ್ತೆ, ಮತದಾರರ ಗುರುತಿನ ಚೀಟಿ, ಪ್ರತಿಯೊಂದು ಸರ್ಕಾರಿ ಸವಲತ್ತುಗಳು ಕೂಡ ಇದಕ್ಕೆ ಹೇಳ್ತಾರೆ. ಇದರ ಮಹತ್ವವನ್ನು ಕೂಡ ಸಾರ್ವಜನಿಕರು ನೀವು ಮನಗಂಡಬೇಕಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಕೂಡ ಹೆಚ್ಚಿನದಾಗಿ ಭಾಗವಹಿಸಿ. ಅಲ್ಲಿ ಬರ್ತಾರೆ ನಮ್ಮವರು, ಬಂದಾಗ ಕೆಲವರು ಆಚೆ ಹೋಗಿರ್ತಾರೆ. ಮತದಾರರ ಪಟ್ಟಿಯಲ್ಲಿ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದರೂ ಕೂಡ ಆ ಪಟ್ಟಿಗೆ ಸೇರ್ಪಡೆಗಳನ್ನು ಮಾಹಿತಿಗಳನ್ನು ಕೊಡಬೇಕಾಗತ್ತೆ. ಅದಕ್ಕೆ ಸಹಿಯನ್ನು ಕೂಡ ನೀವು ಮಾಡಿಕೊಡ್ಬೇಕಾಗತ್ತೆ. BLOಗಳಿಗೆ ಈಗಾಗಲೇ ನಾವು ಹೇಳಿದ್ದೀವಿ. ನಿಮಗೆ ಅಪ್ಲಿಕೇಶನನ್ನು ಅಥವಾ ಎಲಿಮಿನೇಟರ್ಸ್ ಫಾರ್ಮನ್ನು ನಿಮಗೆ ಕೊಡಬೇಕಾದ್ರೆ 2 ಇರ್ತವೆ. ಒಂದು ಅವರ ಹತ್ರ ಇರುತ್ತೆ, ಇನ್ನೊಂದು ನಿಮಗೆ ಕೊಡ್ತಾರೆ. ಇವರ ಹತ್ರ ಇರೋದಕ್ಕೆ ನೀವು ಸೈನನ್ನು ಮಾಡಿ ಕೊಡಬೇಕಾಗತ್ತೆ. ನಿಮಗೆ ತುಂಬಿಸ್ಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ತುಂಬ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ, ಬರವಣಿಗೆ ಬರೋಕ್ಕಾಗಲಿಲ್ಲ ಅಂತಂದರೆ ಸಂಪೂರ್ಣವಾಗಿ ನಮ್ಮ BLOs ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಅದಕ್ಕೆ ನಿಮಗೆ ಸಹಕಾರವನ್ನು ಕೊಡ್ತಾರೆ. ದಯವಿಟ್ಟು ಇದಕ್ಕೆ ನೀವು ಹೆಚ್ಚಿನದಾಗಿ ಭಾಗವಹಿಸಿಕೆಯನ್ನು ಮಾಡಿ ನಮ್ಮ ಈ ಪ್ರೋಸೆಸ್ಸನ್ನು, ಈ ಒಂದು ಪ್ರವೃತ್ತಿಯನ್ನು, ಈ ಒಂದು ಕ್ರಿಯೆಯನ್ನು ಸಂಪೂರ್ಣ ಮಾಡಬೇಕು. ತುಂಬ ಅಶೋತ್ತರಗಳನ್ನು ಇಟ್ಟು ಈ ಸರ್ಕಾರ ಇದನ್ನು ಮಾಡ್ತಾ ಇದೆ. ಇದು ನಿಮ್ಮ ಒಳಿತಿಗಾಗಿ ಮಾಡುವಂಥದ್ದು, ಬೇರೆ ಇನ್ನೇನು ಇದರಲ್ಲಿ ಸ್ವಾರ್ಥ ಏನಿಲ್ಲ. ಹಾಗಾಗಿ ನೀವು ಆ ಮತದಾರರ ಪಟ್ಟಿಯಲ್ಲಿ ಸೇರಿಕೊಳ್ಬೇಕಾಗುತ್ತೆ. ಸೇರಿಸ್ಲಿಕ್ಕೋಸ್ಕರ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದಕ್ಕೆಲ್ಲರೂ ಸಹಕಾರವನ್ನು ಕೊಡ್ತೀರಾ ಅಂತ ನಾನು ಭಾವಿಸ್ಕೊಳ್ತೇನೆ. ಏನಾದರೂ ಸಂಶಯ ಬಂದರೆ ನಿಮ್ಮಲ್ಲೇ ಕೂಡ ಒಂದು ಸೆಂಟ್ರನ್ನು ನಾವು ಇಲ್ಲಿ ಮಾಡಿರ್ತೀವಿ ಪಂಚಾಯತಿನಲ್ಲಿ. BLOಗಳು ನಿಮಗೇನಾದ್ರು ಡೌಟ್ ಆದರೆ ಇಲ್ಲೇ ಎಂಟ್ರಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಮೊದಲೇ ನೀವು ಅಪ್ಲಿಕೇಶನ್ ಕೊಡಬೇಕಾದ್ರೆ ಎಂಟ್ರಿಯನ್ನು ಮಾಡಿಕೊಂಡು ಆ ನಂತರ ನೀವು ಅಪ್ಲಿಕೇಶನನ್ನು ಅವರಿಗೆ ಎಲಿಮಿನೇಟರ್ ಫಾರ್ಮನ್ನು ನೀವು ಕೊಡಬೇಕಾಗುತ್ತೆ. ಇವತ್ತು ತುಂಬ ಬೇಸರ ಆಯಿತು. ಕಾರಣ ಏನು ಅಂತಂದರೆ ಈ ಮೀಟಿಂಗ್ ಮುಗಿಸ್ಕೊಂಡೇ ಬಂದಿದ್ದೀನಿ. BLOs ಸರಿಯಾಗಿದೆ ಎಂಟ್ರಿ ಆಗಿಲ್ಲ. ಬರೀ 18,000 ನಮಗೆ 2.5 ಲಕ್ಷ ಎಲಿಮಿನೇಟರ್ ಅಪ್ಲಿಕೇಶನ್ ಬಂದಿದೆ ನಮ್ಮ ತಾಲೂಕಿಗೆ. ನಾವು ಕೊಟ್ಟಿರೋದು ಬರೀ 18,000 ನೆನ್ನೆಗೆ. 1 ದಿನ 2 ದಿನ ಸ್ವಲ್ಪ ಎಕ್ಸಾಮ್ಷನ್ ಇರುತ್ತೆ. ಇವತ್ತು BLOಗಳು ತುಂಬ ತ್ವರಿತವಾಗಿ ನಿಮಗೆ ಏನು ಕೆಲಸವನ್ನು ಕೊಟ್ಟಿದೆ ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಲಿಲ್ಲ ಅಂತಂದರೆ ಇಲಾಖೆಯಲ್ಲಿ ಇಲಾಖಾ ನಿಯಮಗಳು ಸಾಕಷ್ಟು ಬಿಗಿ ಇದ್ದಾವೆ. ಮತ್ತು ಜಿಲ್ಲಾಧಿಕಾರಿಗಳನ್ನು ಚಾಲನೆಗೊಂಡಿದೆ. ಅದಕ್ಕೆ ಸಂಬಂಧಿಸಿದಂತೆ ದೊಡ್ಡಮಾದಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು VFC ಸೆಂಟರ್ ಮತ್ತು BFC ಸೆಂಟರ್ಗಳು, ಬೂತ್ ಲೆವೆಲ್ ಆಫೀಸರ್ ಫೆಸಿಲಿಟೇಷನ್ ಸೆಂಟರ್ ಮತ್ತು ವೋಟರ್
ಫೆಸಿಲಿಟೇಷನ್ ಸೆಂಟರ್ಗಳನ್ನು ನಾವು ಈಗಾಗಲೇ ತೆರೆದಿದ್ದೇವೆ. ಇದ್ರ ಮುಖಾಂತರ ಅವರಿಗೆ ಕುಡಿಯುವ ನೀರು, ಶೌಚಾಲಯ ಮತ್ತು ಅವರಿಗೆ ಏನು ಗಣಕಯಂತ್ರ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸು ಇದರ ಸೌಲಭ್ಯವನ್ನು ಒದಗಿಸಲು ಗ್ರಾಮ ಪಂಚಾಯತಿ ಕ್ರಮ ಕೈಗೊಂಡಿರುತ್ತೇವೆ. ಇದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಯೂ ಸಹ BLOs ಜೊತೆಗೆ ಹೋಗಿ ಮನೆ ಮನೆಗೆ ತೆರಳಿ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡೋದರಲ್ಲಿ ಸಹಕಾರ ನೀಡಲಿದ್ದಾರೆ. ಮತ್ತು ಫಾರ್ಮ್ಸ್ ಕಲೆಕ್ಟ್ ಮಾಡಿ ಮತ್ತು ಡಾಟಾ ಎಂಟ್ರಿ ಮಾಡೋದರಲ್ಲೂ ಸಹ ನಮ್ಮ ಗಣಕಯಂತ್ರ ಇಂಟರ್ನೆಟ್ ಸೌಲಭ್ಯವನ್ನು ಗ್ರಾಮ ಪಂಚಾಯತಿಯಿಂದ ನಾವು ನೀಡ್ತಾ ಇದ್ದೀವಿ.